ನಿಮಗೆ ಕುಡುಗ್ಲು ಆಮೇಲೆ ತಾಳ್ಪಂದ್ರೂ ನೀರನ್ನು ತಗೊಬಂದ್ಬಿಡ್ತೀನಿ. ನೀವು ಹಿಂದ್ಗಡೆ ಮನೆಗೆ ಬಂದ್ಬಿಡಿ. ಬರೀ ಅದನ್ನೇ ಹೇಳು. ಓ ಇಲ್ಲಿಂದ ಕದ್ಲು ಬೇಡ ಆಯ್ತಾ? ಯಾಕೆ ಹಿಂಗಾಡಿರಿ? ಹೋಯ್ತಾ ಇಲ್ವಾ? ಹೋಯ್ತೀನಿ ತಗೊಳ್ಳಿ. ಒಸಿ ಬಿಸ್ಲ ಮರಯ್ಯ. ಈ ಸಲ ಮಳೆ ಆದ್ರೂ ಯಾವ ಕಣೆ ಮಳೆನೇ ಇಲ್ಲ ಕಣಪ್ಪ. ಹೆವಿ ಬಿಸಿಲು. ಇಷ್ಟೊಂದಾಗಬೇಕಾ? ಬಿಸಿಲು ಕಾಲದಲ್ಲಿ ಬೇಕಾದ್ರೆ ಬಿಸಿಲಾಗಲಿ. ಈಗ ಮಳೆಗಲ್ಲ, ಹೆಂಗಾರು ಮಳೆಗಿಲೆ ಬಂದದಂತ ನೋಡಿದ್ರೆ ಈಗಲೂ ಮಳೆ ಬಿಟ್ಬಿಟ್ಟು ಬಿಸಿಲು ಬರ್ತದಲ್ಲಪ್ಪ. ಅಯ್ಯೋ ದೇವ್ರೆ ಕಣಪ್ಪ, ದೇವ್ರೆ. ಅಲ್ಲ ಒಂದೇ ಸಲ ತರಕ್ಕೆ ನಿಂಗೆ ಒಂದ್ಸಲ ಚೌರಿಗೆ ತರಕ್ಕೆ ಹೋಯ್ತಿದಿ, ಇನ್ನೊಂದ್ಸಲ ಕುಡುಗು ತಗೊಂಡೋಗಿ ಹೋಯ್ತಿದಿ, ಇನ್ನೊಂದ್ಸಲ ತಾಳ್ಪಲ್ ತರಕ್ಕೆ ಹೋಯ್ತಿದಿಯಲ್ಲ. ಯಾಕಂಗೆ ಗಾಳಿ ಬಂದಂಗೆ ತಿರುಗಿ ಆ ಕಡೆಯಿಂದ ಈ ಕಡೆಗೆ ಒಂದೇ ಸಲ ತರಕ್ಕೆ ಐತಿಲ್ವಾ? ಇಷ್ಟ ಕಣ್ರಿ, ಎಷ್ಟು ಹೊತ್ತಾರು ತಿರುಗ್ತೀನಿ. ನಿಮ್ ಬೇಕಾಗಿರೋ ಸಾಮಾನೆಲ್ಲ ತಂದ್ಕೊಡ್ತೇ ಇಲ್ವಾ? ನಿಮ್ ಕಾಲು ಹೋಯ್ತಿದ್ದೋ ಇಲ್ಲ ನಿಮ್ಮ ಮಂಡಿ ನೋಯ್ತಿದ್ದೋ? ನನ್ನ ಕಾಲು ನೋಯೋದು ನನ್ನ ಮಂಡಿ ನೋಯೋದು ನಾನು ಎತ್ಕೊಬರೋಡು. ನಿಮ್ಗೇನು ಕಷ್ಟ? ಆಯ್ತು ತಗಪ್ಪ, ನಾನೆಲ್ಲೋ ಒಂದೇ ಸಲ ತರಕೇನು ಅಂತ ಅಂದೆ. ಅದನ್ನ ನೀನು ಬೈಗಳು ಅಂತ ಅನ್ಕೊಂಡ್ರೆ ಏನು ಮಾಡೋಕ್ಕದ್ದು? ಬುದ್ಧಿ ಹೇಳ್ತೀವಪ್ಪ, ಹಿಂಗೆ ಮಾಡಬಾರ್ದು, ಹಿಂಗೆ ಮಾಡಬೇಕು ಅಂತ. ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಬೇರೆ ಬೇರೆ ಏನಾದರೂ ಮಾತಾಡಿದ್ರೆ ಏನು ಮಾಡೋಕ್ಕದ್ದು ನಾವು? ಅವರು ಬಿಟ್ಟಿದೆಯಾ? ಇಷ್ಟು ಚೆನ್ನಾಗಿ ಬುದ್ಧಿ ಹೇಳಿದ್ರೆ ಬೊಯ್ಯಂಗೆ. ಸರಿ ಬಿಡಿ. ಅದಕ್ಕೆ ಕಣಪ್ಪ, ನಾನು ಹೆಂಗಸ್ರುಗಳ ಜೊತೆಗೆ ಮಾತಾಡಕ್ಕಿಲ್ಲ. ಇನ್ನು ಮಾತೇ ಮುಗಿಸಿಗಿರಕ್ಕಿಲ್ಲ, ಆಗ್ಲೇ ಖ್ಯಾತ ತೆಗಿಕ ಬಂದ್ಬಿಡ್ತಾರಲ್ಲ. ಸರಿ ಸರಿ, ಸುಮ್ಮನೆ ಮಾತಾಡೋದು ವೇಸ್ಟ್ ಕತೆ. ಇಲ್ಲಿ ಮಾಡ್ಬಿಟ್ಟು ಹೋಗು. ನೀವ್ಯಾಕೆ ಹೆಂಗಸ್ರ ಜೊತೆ ಮಾತಾಡಕ್ ಹೋದಿರಿ? ನಾನು ಸಾಕಾಯ್ತಿಲ್ವಂಗಾರೆ? ನಾನು ಇನ್ನೇ ಹೇಳಿದ್ದು ಕತೆ, ಹೋಗು. ನಾನು ಹೆಂಗಸ್ರಲ್ಲ ಆಯ್ತಾ? ಇವನು ಬೇರೆ ಹೆಂಗಸ್ರು ಬೇರೆ ಕೇಡು. ನನ್ನ ತಲೆಗೆ ಏನಾರು ತಗೊಂಡು ನಾನೇ ಹೊಡ್ಕೊಬಿಡ್ಬೇಕು. ಹೊತ್ತಿಗೆ ಏನು ಮಾಡಿದ್ರು ತಪ್ಪು, ಏನು ಹೇಳಿದ್ರು ತಪ್ಪು. ಹಿಂಗೆ ಖ್ಯಾತ ತೆಗಿಬಾರ್ದು ಕಣ್ ಪಾರ್ವತಿ, ಹಿಂಗೆ ತೆಗಿಬಾರ್ದು. ಯಾಕಪ್ಪ ಮರೆಯ? ನಾನೇನು ಇಲ್ದೋಗಿರೋದನ್ನ ಹೇಳಿದ್ನ? ಇರೋದನ್ನೇ ತಾನೇ ಹೇಳಿದ್ದು, ನೀನು ತಾನೇ ಹೇಳಿದ್ದು ಹೆಂಗಸ್ರುಗಳ ಜೊತೆ ಮಾತಾಡ್ಬಾರ್ದು ಅಂತ. ಯಾಕೆ ಬೇರೆ ಕೂಟ ಎಲ್ಲ ಮಾತಾಡಕ್ ಹೋದಿ ನೀನು? ನಾನು ಸಾಕಾಯ್ತಿಲ್ವಾ ನಿಂಗೆ? ನಾನು ಸಾಕಾಯ್ತಿಲ್ವ ಅಂತ ಊರೆಲ್ಲ ಕೂಟ ಮಾತಾಡೋವು ಆಯ್ತಾ? ನಾನೊಬ್ಳು ಬಿಟ್ಬಿಟ್ಟು ಮಿಕ್ಕಿದವ್ರು ಹೆಂಗಸ್ರುಗಳ ಜೊತೆ ಎಲ್ಲ ಮಾತಾಡೋವು. ಆಗ ಸರಿ, ಆಗ ಮರ್ಯಾದೆ ನಿಮಗೆ ಅಲ್ವಾ? ಸುಮ್ಮನೆಯ ನನಗೆ ಬಿ ಪಿ ತರಿಸ್ಬೇಡ. ಸುಮ್ಮನೆ ಈಗ ಬಂದಿದ್ದಿ ತಾನೆ, ಚೌರ್ಯ ಮಾಡಿಬಿಟ್ಟು ಅದೇನೇನು ಬೇಕು ಕೊಟ್ಬಿಟ್ಟು ಹೊಂಟೋಗು. ಬಿ ಪಿ ಬರ್ಸ್ಬಾರ್ದು ಕಣ್ ಪಾರ್ವತಿ. ಹಿಂಗೆ ಎಷ್ಟು ಅಂತ ತಡ್ಕೊಳ್ಳೋದು? ನಾನಾಗಿರೋ ಗಂಟ ನಿನ್ನ ಜೊತೆ ಇವನಿ ಬೇರೆ ಯಾವನೋ ಆಗಿದ್ರೆ ಹೋಗಮ್ಮ ನೀನು ಯಾವಳು ಅಂದ್ಕೊಂಡು ಕಪ್ಪಲ್ಕೊಂದು 2 ಅಕ್ಕಿ ಇನ್ನೊಂದೆರಡು ಬುಟ್ಟಿ ಕಳಿಸಿರೋರು. ಇಂತೇನಪ್ಪ ನಿಜ ಹೇಳ್ತಿದ್ದಿ ನೀವೇ? ನನಗೂ ಹಂಗೆಯ. ನನ್ನ ಜೊತೆಗಿರಕ್ಕೆ ನೀನು ಸರಿಯಾಗಿದ್ದಿ. ಇಲ್ಲ ಅಂದಿದ್ರೆ ಬೇರೆಯವಳಾಗಿದ್ದಿದ್ರೆ ಕಂಡಕ್ಕಿತಿ ನಾಯಿಗಕ್ಕ ಅವಳು. ಈಗ ಮಹಾರಾಜನ್ ಥರ ಮೆರವಣಿಗೆ ಮಾಡ್ತಿದ್ಯಾ? ಅದೇ ಕತ್ ಮಾಡ್ತಿರೋದು ಈಗಲೂ. ಹೋಗಪ್ಪ ಹೋಗು. ನಾನು ಎಲ್ಲಿ ಮದುವೆಗೆ ತೆಗ್ಲಾಕೊಂಡು ಒಳ್ಳೆ ಇದು ಒಳ್ಳೆ ಕಷ್ಟ ಕಣಪ್ಪ. ಈಗೇನು ನಿಮ್ಮ ಕೆಲಸ ನೀನು ಮಾಡ್ಕೊಂಡಿಯೋ ಇಲ್ಲ ಹೋಗೋಣ ಹೇಳು? ಬಿಟ್ಟು ಹೋಗು. ನುಲಿತಾನೆ ಕಣಪ್ಪ, ನುಲಿತಾನೆ. ಏನು ಉಳ್ದರು ಮಾಡೋದ್ನೆಲ್ಲ ನೀನು ಮಾಡಿಬಿಟ್ಟು ನಾನು ಏನಾದರೂ ಖ್ಯಾತ ತೆಗಿಯಕ್ಕೆ ಬಂದಿದ್ನ? ನೀನೇ ಜಗಳ ಆಡೋದು ಅಂತ ಬರೋದು, ನೀನೇ ಕೋಪ ಮಾಡ್ಕೊಳ್ಳೋದು. ಹೆಂಗಸ್ರುಗಳ್ದೆ ಕಾಟ ಆಗೋಯ್ತು, ಕಾಟದಾಗೆ. ಏನಪ್ಪ ನಾವು ಮಾತಾಡ್ರೆ ಕಾಟನೆಯ? ನೀವು ಒಬ್ಬನೇ ಕೂತ್ಕೋ, ಹೋಯ್ತೀನಿ. ಹೋಗು, ಆ ಕೆಲಸ ಮಾಡು. ಅವ್ವ ಏನ್ ಮಾಡ್ತಿದ್ದಿ? ಏನು ಇಲ್ಲ ಕಣವ, ಏನು ಇಲ್ಲ. ನಾಷ್ಟ ತಿಂದ ಉಂಕಣ್ಣಮ್ಮ? ನಾಷ್ಟ ಊಟ ಮಾಡಾಯ್ತು. ಏನ್ ಮಾಡ್ತಿದ್ದೀರಿ? ಅದೇನು ಬಿದ್ದದೆ ವಾ? ಮೊಲ ಕಣವ, ಮೊಲ. ಹೋಗ್ ನೋಡು. ಮೊಲನ? ತರಿ ಇರಮ್ಮ. ಏ ಮೊಲ, ಮೊಲ ಎದಲು ಮೊಲ? ಏನ್ ಮಾತಾಡ್ತಿದ್ದಿ? ಮೊಲ ಇದ್ದದ? ಮೊಲ ಬದುಕಿಲ್ಲ ಕಣವ, ಸೊತ್ತಾಗದೆ. ಅವ್ವ ಮೊಲ ಯಾಕೆ ತೋತಾಯ್ತು? ಯಾವುದು ತಾಯ್ತವ್ರು ಇದ್ದ? ಪಾಪ ಕಣವ, ಪಾಪ ಇದು. ಮಗ ತಿನ್ನಕ್ ತಕ ಬಂದಿರೋದು ಕಣವ. ಈಗ ಹೋಗ್ಬಿಟ್ಟು ಕೂಯ್ದ್ಬಿಟ್ಟು ಸಾರು ಮಾಡ್ಕೊಂಡು ತಿನ್ನೋದೆಯ. ಅಮ್ಮ ಬ್ಯಾದ ಕಣಮ್ಮ, ಮೊಲ ಪಾಪತೆ. ಬಾ ಆತ್ಪತೆ ಕರ್ಕೊಂಡು ಹೋಗದ. ಕರ್ಕೊಂಡು ಹೋಗ್ಬಿಟ್ಟು ಡಾಕ್ಟರ್ಗೆ ತೋತಿ ಚುಚ್ಚಿಸಿ ಔತಿ ಕೋತಿ ಬದುಕ್ತದ. ಬಾ ಬಮ್ಮ. ಅಯ್ಯೋ ಒಳ್ಳೆ ಎಣ್ಣೆ. ಅಯ್ಯೋ ಮಗ, ಇದು ಸಾಕದಲ್ಲ ಕಣವ, ಬದುಕಕ್ಕಿಲ್ಲ, ಅದು ಸೋತೋಗ್ಬಿಟ್ಟದೆ ಆಗ್ಲೆಯ. ಅವ್ವ ಯಾವ್ದವ ತಾಯ್ತವ್ದು ಹೇಳೀಗ? ಯಾವ್ದು ತಾಯ್ತವ್ರು? ಅಯ್ಯೋ ಒಳ್ಳೆ ಚಿಕ್ಕ ಚಿಕ್ಕ ಹೆಣ್ಣಂಗಡ್ಬಿಡ. ಬೂವ ಇಲ್ಲಿ ಹೇಳ್ಕೊಟ್ಟನು, ಅರ್ಥ ಆದಂಗೆ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟನು. ಬಾ ಇದು ನೀನ್ ಬುದ್ಧಿ ಕಲಿ, ಆಮೇಲೆ ಹೆಣ್ಗೆ ಅಚ್ಚುಕಟ್ಟಾಗಿ ಹೇಳ್ಕೊಡುವಂತೆ. ಬಂದ್ರೆ ಕೆನ್ನೆ ಕಿತ್ತಾಕ್ಬಿಟ್ಟು ನಾಯಿಗೆ ಹಾಕ್ಬಿಡ್ತೀನಿ ನೋಡಿಗ. ಒಂದ್ಸಲ 2 ಸಲ ಸರಿ, ಯಾಕೆ ಬಾಯಿ ಮುಚ್ಕೊಂಡವಳಲ್ಲ ಅಂತನ ಬಂದ್ರೆ ಹೊಲ್ಸಿಂದ ಹಿಡಿದ್ಬಿಟ್ಟು ನಾಯಿ ಕೊಟ್ಬಿಡ್ತೀನಿ. ಏನು ಬೊಗಳುತ್ತಾನೆ ಆಗ್ಲಿಂದ. ಯಾಕಮ್ಮಿ ಬೇಕಾಡು? ಏನೋ ಎಣ್ಣದನ್ಬಿಟ್ಟು ಸುಮ್ಮನೆ ಕೂತೀನಿ, ಇಲ್ಲ ಬಂದ್ಬಿಟ್ಟು ತೆಗ್ದ್ಬಿಟ್ಟು ಬಿಟ್ಬಿಡುವೆ. ಬಾ ಹೊಡಿ ಬಾ, ಹೊಡಿ ಬಾ, ನಾನು ನೋಡ್ತೀನಿ.
ಏನು ಬೇಕು ಬೇಕು ಅಂತಾನೆ ಕಿಣಿಕ ಬರೋದು ನನ್ಗೆ ಗೊತ್ತಿಲ್ವಾ ನಿನ್ ಬುದ್ಧಿ ಸುಮ್ಮನೆ ಹೋಗಮೆ. ಆಯ್ತು ಹೋಯ್ತೀನಿ ಅಪ್ಪ ಇರು. ಏನ್ ನಿನ್ ಮೇಲೆ ನಿಂತಿದ್ದಾನ? ನಿನ್ ಮೇಲೆ ನಿಂತಿರಂಗರ್ತಿದ್ಯಲ್ಲ ನೀನು. ಏನ್ ಬಾರ್ವಾ ಅಂತ? ಯಾವ ಬಾರನೂ ಇಲ್ಲ ಏನೂ ಇಲ್ಲ, ಮೊದ್ಲು ನಡೀಗ ಇರು, ಏನ್ ಕರ್ಕೊಂಡು ಹೋಯ್ತೀನಿ. ಮಲ ಬವ್ವ ಬಾ. ಅದು ಮನೇಲಿ ಸಾರಿಗೆಗೆ ರೆಡಿ ಮಾಡ್ಕೊಳಕೈತದೆ, ಬಾ ಕುತ್ಕೊಂಡು ನೋಡುವೆ. ನನ್ ಬದಲ ನಂದೇ ಈ ಮೊಲ ಬೇತು, ಈ ಮೊಲ ಬೇತು. ಅಲ್ಲ ಕಣ್ಮಗ ಯಾಕಂಗ ಹೇಳ್ತಾ ಇದಿ? ಬಾ. ಇಲ್ಲ ಕಣಮ್ಮ, ನಾವಿದ್ವಲ್ಲ ಅಲ್ಲಿ ಮೊಲಗಳೆಲ್ಲ ಇತ್ತು. ನಂದ ಇಲ್ಲಿ ಕ್ಯಾದೆತ್ತು ಹುಲ್ಲು ಎಲ್ಲನೂ ಕೊತ್ತಿದೆ. ಅದೇ ಮೊಲ ಇದು ತೊತ್ತೋಗ್ಬಿಟ್ಟದೆ. ಇಲ್ಲ ಕಣವ, ಆ ಮೊಲ ಅಲ್ಲ, ಅದೇ ತರ ಮೊಲಗಳು ಹೊಸಿ ಇದ್ದವ ಈ ಜಗತ್ತಲ್ಲಿ ಜಾಸ್ತಿ ಇರ್ತವೆ ಕಣವ. ನೀನು ನೋಡಿಲ್ವಲ್ಲ ಅದಕ್ಕೆ ಹೆಂಗಂತಿದ್ದಿ? ಆ ಮೊಲ ಬೇರೆ ಈ ಮೊಲ ಬೇರೆ ಕಣವ. ಅದು ಸಾಕ ಮೊಲವ, ಇದು ಸಾರು ಮಾಡ್ಕೊಂಡು ಉಂಡ ಮೊಲ. ಬಾ. ಇಲ್ಲ ಇದೆಯ, ಇದೇ ಕಣ್ಣದು, ಇಷ್ಟೇ ದಪ್ಪ ಇದ್ದಿದ್ದು, ಇದೇ ತದ ಇದ್ದಿದ್ದು. ಅಯ್ಯೋ ಏನು ಮಾತೆ ಕೇಳ್ತಲ್ವಲ್ಲವ, ಏನವ ಮಾಡೋದು? ತಾಳು ಸೀತುನಾರು ಕರಿತೀನಿ. ಸೀತಾ, ಸೀತಾ, ಮಗ ಸೀತಾ. ಅಷ್ಟೊಂದು ಆಡ್ತಿದ್ಯಲ್ಲ, ಎಣ್ಣೆ ಕರ್ಕೊಂಡು ಹೋಗು ನೋಡ್ತೀನಿ, ಸಮಾಧಾನ ಮಾಡ್ಬಿಟ್ಟು ಕರ್ಕೊಂಡು ಹೋಗು ನೋಡ್ತೀನಿ, ಆಗ ಹೋಗ್ತೀನಿ. ಅಕ್ಕಪ್ಪ ಚಾಲೆಂಜ್ ಮಾಡ್ತಾ ಇದ್ದಿ, ಮೈಗಿ ಕಡಿತಿದ್ದದ ಹೆಂಗೆ ಹೇಳು? ಅತ್ತೆ ಮಗ ನೋಡು, ಅಮ್ಮ ಅಲ್ಲ ಅಲ್ತ ಕೂತವಳೆ ಪಾಪ, ಕರ್ಕೊಂಡು ಹೋಗುವ ಮನೆಗೆ. ಅಕ್ಕತೆ ಅಲ್ಲಿ ನೋಡ್ರಿ ಮೊಲ ಸೋತಾಗತೆ. ಎಲ್ಲಿಂದ ತಂದ್ರಿ? ನಿಮ್ಮ ಮಾವ ತಂದಿರೋದು ಮನೆಗೆ. ಅಡುಗೆ ಮಾಡ್ಕೊಂಡು ಸಾರು ಮಾಡ್ಕೊಂಡು ಊಟ ಮಾಡಕ್ಕೆ ಅದಕ್ಕೆ ಮಾಡಕೈತದ ಅಚ್ಚಕಟ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಬಂತ. ಮಾಲ ನೋಡ್ಬಿಟ್ಲಲ್ಲ, ನಾನೇ ಸುಮ್ಮನೆ ನಿಂತ್ಕೋಬೇಕಾಗಿತ್ತು. ಹೋಗವ ಮೊಲ ನೋಡು ಅಂದ್ಬಿಟ್ಟೆ. ಏನು ಬೇರೆ ಹೇಳ್ತಾ ಕೂತದೆ, ಜೀವ ಬರ್ಸು ಅಂತ ಕೂತದೆ. ಹೆಂಗವ ಬರ್ಸಕತ್ತದು, ಸೋತಾಗದೆ ಕಣವ. ಹೋಗ್ಬಿಟ್ಟು ಮನೆ ಕರ್ಕೊಂಡು ಹೋಗವ, ಏನಾದ್ರು ಹೇಳ್ಬಿಟ್ಟು. ಕನ್ನತ್ತೆ ಕರ್ಕೊಂಡು ಹೋಯ್ತೀನಿ ಅಂತಾನೆ. ಪಾಪ ಅಷ್ಟು ಚೆನ್ನಾಗದೆ ಕನ್ನತ್ತೆ. ಏನಕ್ಕೆ ಸೋತಾಯ್ತು? ನೀನು ಮಾಲನ್ ಥರನೇ ಕೇಳ್ತಿದ್ಯಾ? ಸೋತಾಗಿರೋದಲ್ಲ ಕಣವ, ಇದು ಕಾಡು ಮೊಲ ಕಣವ. ಸಾರು ಮಾಡ್ಕೊಂಡು ಉಣ್ಣದೆಯ ಅದೇಯ ಬ್ಯಾಟ ಗಿಟ ಆಡ್ತಾರಲ್ಲ ನೋಡು, ಅವರು ಇಟ್ಕೊಂಡಿದ್ರಂತೆ. ಅದಕ್ಕೆ ಫೋನ್ ಮಾಡಿ ಬೆಳಿಗ್ಗೆ ಹೇಳಿದ್ರು ಆಗ್ಲೆಯ ತಗೊಬತ್ತೀನಿ ಅಂತ. ಆಯಿತು ತಗೊಬನ್ನಿ ಅಂತ ಅಂದೆ. ದುಡ್ಡು ಕೊಟ್ಬಿಟ್ಟು ತಗೊಬಂದಿರೋದು. ಒಳ್ಳೆ ಅಚ್ಚುಕಟ್ಟಾಗಿರ್ತದೆ ಸಾರು. ಊಟ ಮಾಡ್ಕೊಂಡ್ರೆ ನೀನು ಇಂಥ ಮಾಂಸನ ಯಾವಾಗಲೂ ತಿಂದಿರಕ್ಕಿಲ್ಲ ಕಣವ. ಅಂಥದ್ದು ಒಳ್ಳೆ ರುಚಿ ಇರ್ತದೆ ಕಣವ, ಚೆನ್ನಾಗಿ ಮಾಡ್ಕೊಟ್ಟನು. ಅದಕ್ಕೆ ಬನ್ನ ಮಾಲ ಸುಮ್ಮನೆ ನಿಂತಿದ್ಲ. ಹೋಗವ ಮೊಲ ನೋಡ್ಬಿಡು, ನೋಡ್ಕೊ ಹೋಗವ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿತ್ತು ಹಿಂಗೆ ಆಡ್ತಾಳೆ ಅಂತ. ಅದಕ್ಕೆ ನಿಂತವಳೆ ಅಲ್ಲಿ. ಈ ಮೊಲನ ಎಲ್ಲೋ ಇದ್ಲಲ್ಲ ಮನೇಲಿ, ಆಗ ಸಾಕಿದ್ರಂತೆ. ಇದೇ ಮೊಲ ಅದೇ ಮೊಲ ಅನ್ಕೊಂಡು ಕೂತವಳೆ. ಛೇ ಪಾಪ. ಮಾಲ ಮಾಲ ಬವ್ವ ಮನೆಗೆ ಹೋಗದ? ನಾನು ಬದುಕಿಲ್ಲ ಅಕ್ಕ, ನಾನು ಬದುಕಿಲ್ಲ ಕಣ್ಣಕ್ಕ. ಇಲ್ಲಿ ನೋಡಕ್ಕ ಮೊಲ ತತ್ತೋಗದೆ. ತೇ ಪಾಪ ತೇ ತೇ ಕಣ್ಣ ಮಿನ್ಕ ಅಂತೆಲ್ಲ ಕಣ್ಣ ಬುತ್ತದೆ. ಎದ್ದಲ್ತು ಬಾ ಬಾದಾಗ್ತು ತವ್ ಕರ್ಕೊಂಡು ಹೋಗ್ಬಿಟ್ಟು ಚುಚ್ಚು ಮಾಡ್ಬಿಟ್ಟು ಮಾತೆ ಕೂತ್ಬಿಟ್ಟು ಬದುಕಿಚ್ಚದ. ಬಾ ಬಾ. ಮಾಲ ನಿಂಗೆ ಅರ್ಥ ಆಯ್ಕಿಲ್ಲ ಕಣವ, ಅರ್ಥ ಆಯ್ಕಿಲ್ಲ. ಅದು ಬಾ, ಅದು ತಿನ್ನೋದು ಸಾಕದಲ್ಲ, ನಡಿ ಹೋಗದ. ಸುಳ್ಳು ಹೇಳ್ತಿದ್ದಿ ನೀವು. ನಾವು ನಮ್ಮ ಮನೇಲಿ ಇತ್ತು ಇದು, ಇದೇ ಮೊಲ. ಅದುವೇ ನಾನು ದಿನ ಕ್ಯಾದೆತ್ತು ಹುಲ್ಲು ಊಟ ಎಲ್ಲ ಕೊತ್ತಿ ಬರ್ತಿದ್ದೆ. ಇದಕ್ಕೆ ಇದೇ ಅದು. ನಾನು ಬದುಕಿಲ್ಲ, ಇದು ಬೇತು, ನನ್ನ ಮೊಲ ಬೇತು. ಮೊಲ ಬಾಯಿ ಹಿಂಗೇನೋ ಒಂದು ಗುಡ್ಡೆ ಹೇಳ್ಕೊಟ್ಟನು. ಏನು ಬೇಡ ನಂಗೆ, ಏನು ಬೇಡ. ಹಂಗಲ್ಲ, ಅಕಸ್ಮಾತ್ ಈ ಮೊಲ ಬಿಟ್ಬಿಟ್ಟು ಬಂದರೆ ನಾಳೆ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಒಂದು ಮೊಲ ತರಿಸ್ಕೊಡ್ತೀನಿ ನಿಮ್ಮ ಮನೆಗೆ. ಬೇಕು ಅಂದರೆ ಬಾ, ಇಲ್ಲಾಂದ್ರೆ ಬೇಡ. ಮತ್ತೆ ಈ ಮೊಲ ಬೇಕು. ಇಲ್ಲ ಮೊಲ, ಇದೇ ಮೊಲ. ಇದನ್ನ ತಗೊಂಡೋಗ್ಬಿಟ್ಟು ಸಾರಾಗ ಹಾಕಿದ್ರೆ ಆಮೇಲೆ ಸಾರಲ್ಲಿ ಬೆಂದಿ ಜೀವಾಗಿ ಬರ್ತದೆ. ಆಗ ಹಿಡ್ಕೊಳಕಾಯ್ತದೆ ನಾಳೆಗೆ. ನಿಜ ಹಂಗದೆ ತಾರ ಒಳಗಡೆ ಹಾಕ್ಬಿಟ್ಟು ಕುದಿತು ಬಿಟ್ರೆ ದೀವ ಬಂದದ. ಹುಂಕನ್ ಮೇಲೆ ಜೀವ ಬರ್ತದೆ. ಇವತ್ತು ಸಾರ್ಗೆ ಹಾಕ್ಬಿಟ್ಟು ಕುದಿಸ್ಬಿಡದ, ನಾಳೆ ಇಲ್ಲ ನಾಡಿದ್ದು ಜೀವ ಬಂದೇ ಬರ್ತದೆ. ಆಗ ಇಟ್ಕೊಡ್ತೀನಿ. ಆಗ ನೀನು ಕ್ಯಾರೆಟು ಹುಲ್ಲು ಏನೇನು ಬೇಕು ಊಟ ಅದೆಲ್ಲ ಹಾಕೊಂಡಿರ್ಬೋದು. ನನ್ನ ಜೊತೆಗೆ ಬಂದರೆ ಮಾತ್ರ ಇದೆಲ್ಲ, ಇಲ್ಲಾಂದ್ರೆ ಐಕಿಲ್ಲ. ಬರ್ತೀನಿ. ಸರಿ ಬಾ, ಅಂದ್ರೆ ಎದ್ದು ಮನೆಗೆ ಹೋಗೋದಾ? ನಾನು ಇಲ್ಲೇ ಕೂತ್ಕೊಂಡು ಅದನ್ನ ನಾನು ಓದ್ತೀನಿ. ಯಾವಾಗ ತಾರ್ಗೆ ಹಾಕೋದು, ಆಮೇಲೆ ಯಾವಾಗ ಬೆಂದದು, ಆಮೇಲೆ ಯಾವಾಗ ಎದ್ದು ಬಂದದು ದೀವ ಬಂದು ಅದೆಲ್ಲ ನೋಡ್ಬೇಕು. ನಾನು ನೋಡ್ತೀನಿ ಕೂತ್ಕೊಂಡು. ನೋಡು, ಇದರಲ್ಲೇ ತಪ್ಪು ಮಾಡ್ತಿರೋದು ನೀನು. ಅದೆಲ್ಲ ನೋಡಬಾರ್ದು. ಯಾಕಂದರೆ ದೇವರು ಮೇಲಿಂದ ಇಳಿದು ಅದು ಈಗ ಯಾಕೆ ಗೊತ್ತಾ ಸೊತ್ತಾಗಿರೋದು, ಸಾಪ ಕೊಟ್ಬಿಟ್ಟು ಸಾಯಿಸ್ಬಿಟ್ಟಿರ್ತದೆ. ಆಮೇಲೆ ಸಾರಲ್ಲೆಲ್ಲ ಕುದ್ದಾದ್ಮೇಲೆ ಜೀವ ಬರ್ತದೆ. ಆಗ ದೇವ್ರು ಬಂದ್ಬಿಟ್ಟು ಸಾಪನೆಲ್ಲ ಕಳಿಸಿ ಆರೈಸಿ ಆಮೇಲೆ ಆಶೀರ್ವಾದ ಮಾಡ್ತದೆ. ಆಶೀರ್ವಾದ ಮಾಡಿದ ತಕ್ಷಣ ಅದಕ್ಕೆ ಜೀವ ಬಂದ್ಬಿಡ್ತದೆ. ಅದಕ್ಕೆ ದೇವರೆಲ್ಲ ಬರ್ತದಲ್ಲ, ಅದನ್ನೆಲ್ಲ ನಾವು ನೋಡಬಾರ್ದು. ಆಯ್ತಾ? ಬಾ ಹೋಗದ. ಯಾಕೆ ನೋಡ್ಬಾರ್ದು? ನಾನು ನೋಡ್ತೀನಿ. ದೇವ್ದ ಯಾವ ದೇವ್ದು? ನಾನು ನೋಡ್ತೀನಿ. ದೇವ್ರಿಗೆವ್ರನ್ನೆಲ್ಲ ನೋಡ್ಬಾರ್ದು. ದೇವ್ರು ನೋಡ್ರೆ ಕಣ್ಣು ಕೂಡ ಅದಾವಂತೆ, ಗೊತ್ತಾ ನಿಂಗೆ?
ಕಣ್ಣು ಕುದ್ದ ಅದವ. ಆಮೇಲೆ ದೇವರು ನಿನ್ ಕಣ್ಣ ಕಿತ್ಕೊಂಡೋಯ್ತದೆ ಅಷ್ಟೇ ನೋಡ್ಬಿಟ್ರೆ. ಬೇದ ಬೇದ ಹಂಗಾದ್ರೆ ನಾಳೆಂದು ಇಲ್ಲ ನಾದು ಬಂದೇ ಬತ್ತಾನೆ ಮೊಲ. ಮೊಲ ಬಂದೇ ಬರ್ತದೆ, ಇಲ್ಲ ನಾಳೆ ಇಲ್ಲ ನಾಳೆದು ಬಂದೇ ಬರ್ತದೆ. ಈಗ ನನ್ನ ಜೊತೆಗೆ ಬಂದ್ಬಿಡು. ನೀನು ಎಲ್ಲಿಗೂ ಹೋಗಂಗಿಲ್ಲ, ಇವತ್ತು ರೂಮಲ್ಲೇ ಕೂತಿರ್ಬೇಕು. ಈಚೆಗೂ ಕಾಲು ಹಾಕಂಗಿಲ್ಲ. ಈಚೆ ಕಾಲು ಹಾಕಿದ್ರು ಅದು ಅದು ಏನಾಯ್ತದೆ ಅಂದ್ರೆ ದೇವರು ಬಂದ್ಬಿಟ್ಟು ಕಣ್ಣು ಕಿತ್ಕೊಂಡು ಹೊಂಟೋಗ್ಬಿಡ್ತದೆ. ಆಮೇಲೆ ಮೊಲ ವಾಪಸ್ ಬರೋಕ್ಕಿಲ್ಲ. ಅರ್ಥ ಆಯ್ತಾ? ಹಿಂಗೆಲ್ಲ ಇದ್ರೆ ಮಾತ್ರ ಬಾ, ಇಲ್ಲಾಂದ್ರೆ ನೀ ಇಲ್ಲೇ ಕೂತ್ಕಪ್ಪ. ನನಗೇನು ಈತಾಕ ಇಲ್ಲ ಇಲ್ಲ ನಂಗೆ ಮೊಲ ಬೇತು, ನದಿ ಹೋಗದಂಗಡೆ ನೋದದ್ ಬೇಡ. ಸರಿ ಒಳ್ಳೆ ಹುಡುಗಿ, ಈಗ ನಡಿ ಹೋಗದ. ಆಮೇಲೆ ಪತ್ತ ಮೊಲ ನಾಳೆನಲ್ಲಿ ಬಂದೇ ಬತ್ತಾನೆ ಕಣವಾ, ಬಾ ಬಂದೇ ಬರ್ತದೆ. ಬರ್ನಿಲ್ವಲ್ಲ ಆಗಬೇಕ ನಾನು ಕೇಳು, ನಾನು ಹೇಳ್ತೀನಿ ಆಯ್ತಾ? ತದಿ ತದಿ. ಅಯ್ಯೋ ನನ್ ಮುದ್ದು ತೀತಾಕ ಕಣಪ್ಪ, ನನ್ ಮೊಲ ಜೀವ ಉಳ್ತು ಬಿತ್ತಲ್ಲ, ನಿಂಗೊಂದು ನಂಬ್ತಕಾದ ಕಣಮ್ಮ. ಏನವ ದೊಡ್ಡ ದೊಡ್ಡ ಮಾತೆಲ್ಲ ಹೇಳ್ತಿದ್ದಿ. ಬಾ ಜೀವ ಬತ್ತದಲ್ಲ, ಆಗ ನಮಸ್ಕಾರ ಮಾಡಿವೆ ನಡಿ. ತದಿ ತದಿ ಆಯ್ತು. ನಿಮ್ಗೆ ಏನಾದ್ರು ಮಾಡ್ಕೊಡೋಣತೆ? ಎಲ್ಲ ನಾನು ಮಾಡ್ಕೊತೀನಿ. ಹೋಗ್ಬಿಟ್ಟು ಮಾಲಿನ ಸಮಾಧಾನ ಮಾಡಿ ಕೂಸಿರು. ಅದೇ ಮೊಬೈಲಲ್ಲಿ ಏನಾದ್ರು ಬಂದ್ಗಿತ್ತವಲ್ಲ ಗೊಂಬೆ ಗಿಂಬೆ, ಅವು ಏನಾರು ಹಾಕೊಡು ನೋಡ್ಲಿ. ಆಮೇಲೆ ನೀನು ಸ್ವಲ್ಪ ಹೊತ್ತು ಬಂದ್ಬಿಟ್ಟು ನಾನು ಕ್ವಾಣೆಲಿ ಇರ್ತೀನಲ್ಲ, ಆಗ ಅಡುಗೆಗೆ ಖಾರ ಆಡ್ಸಕ್ಕೆ ಒಂದು ಸ್ವಲ್ಪ ಕಾಯಿ ತುರಿಯೋದು ಇಲ್ಲ ಟೊಮೆಟೊ ಗಿಮೆಟೊ ಕಟ್ ಮಾಡೋದಂಗೆ ಮಾಡ್ಕೊಡವ ಸಾಕು. ಕನ್ನತೆ ಆಯಿತು. ಹಂಗಾರೆ ಹೋಗೋಣ ಈಗ? ಹೋಗು ಹೋಗು. ತೀತಾಕ ಅದೆಲ್ಲ ದೇವುದು ಯಾವಾಗ ಬಂದದು, ಯಾವಾಗ ದೀವ ಬಂದದು ಹೇಳಕ್ಕ ಮನೆಗೆ ಹೇಳ್ತೀನಿ ಕೂತ್ಕೊಂಡು. ತದಿ ತದಿ ಆಯಿತು. ಅಯ್ಯೋ ಎಣ್ಣೆ ಕಣವ ಎಣ್ಣೆ, ನಾವು ಅಷ್ಟು ಹೇಳೋದಕ್ಕೆ ಎಣ್ಣಿಲ್ವಲ್ಲ. ಅಕಸ್ಮಾತು ನಾಳೆ ಎಲ್ಲೋಯ್ತು ಮೊಲ ಅಂದ್ರೆ ಏನವ ಹೇಳೋದು? ಅಯ್ಯೋ ಏನೋ ಹೇಳಕ್ಕಾಯ್ತದೆ, ಮಾತು ಕೆಡ್ಸ್ಕೊಂಡಿರ್ತದೆ, ಏನೋ ಕಾಣಲ್ಲ ಬಿಡು. ಏನಿಗೆ ಸುಮ್ಮನೆ ತಲೆ ಕೆಡ್ಸ್ಕೊಳ್ಳೋದು? ನಿಂಗೆ ಯಾಕೆ ಹೇಳಮ್ಮಿ ನಾನು ಬೈಯೋದು? ಪುನಃ ಹಂಗೆ ಮಾಡ್ದಲ್ಲ, ಒಂದೇ ಸಲ ತಗೊಬ್ರಕ್ಕೆ ಏನಾಗಿದೆ ನಿಂಗೆ? ಅಯ್ಯೋ ತಕೊಳ್ಳಿ, ತಾರ್ಪಲ್ ಒಂದೇ ತಾನೆ ತಗೊಬತ್ತೀನಿ. ತಾರ್ಪಲ್ ಒಂದೆಯಾ? ಈಗ ಚೋರ್ಗೆ ತಂದಿದ್ದಿ, ಡಬ್ಬ ಗಿಬ್ಬ ಬೇಡವಾ ಉಯ್ಕೊಳಕ್ಕೆ, ಜಗ್ಗಿಗೆ ಬೇಡವಾ ಅಂತ. ಆಮೇಲೆ ಅದೇನದು ಕುಡುಗ್ಲ ಅದು ಮುಚ್ಚು ತಗೊಬಂದ್ರೆ ಕುಡುಗು ತಗೊಂಬತ್ತಿದ್ದಿ, ಕುಡುಗು ತಗೊಬಂದ್ರೆ ಮುಚ್ಚು ತಗೊಬತ್ತಿದ್ದಿ. ಅಯ್ಯೋ ಹೋಗಪ್ಪ, ನನಗಂತೂ ತಲೆ ಕೆಟ್ಟೋಯ್ತು. ತಗೊಬತ್ತೀನಿ ತಕೊಳ್ಳಿ, ಅದೇನು ಬೇಡ ಅಂದ ನಾನು. ತಗೊಬರಕ್ಕಿಲ್ಲ ಅಂತ ಏನಾದರೂ ಅನ್ನ ಹೇಳಿ ತಗೊಬತ್ತೀನಿ ತಗೊಳ್ಳಿ. ಈಗ ಹಿಂಗೆ ಆಡ್ಬಿಟ್ಟು ಒತ್ತನೆಲ್ಲ ಕಳೆದ್ಬಿಡು. ಆಮೇಲೆ ನಿನ್ನಿಂದನೇ ಆಯಿತು, ನೀನ ಬೇಗ ಬೇಗ ಅಚ್ಚುಕಟ್ಟು ಮಾಡ್ಕೊಟ್ಟಿದ್ರೆ ನಾನು ಬೇಗ ಬೇಗ ಸಾರು ಮಾಡುವೆ. ಅದಕ್ಕೆ ನಿನ್ನಿಂದನೇ ಒತ್ತಾಗಿರೋದು ಅಂತ ಆಮೇಲೆ ಬೊಯ್ಯಿ. ಇಲ್ಲ ಕಣ್ರಿ, ನಾನು ಏನಾದ್ರೂ ಈಗ ಬೈದ್ನ? ಏನು ಹೇಳೇ ಇಲ್ಲ, ನೀವೇ ಎಲ್ಲ ಅಂತ ತಿಳ್ಕೊಂಡ್ರೆ. ಆಗಿರೋದನ್ನೇ ನಿಂಗೆ ಹೇಳ್ತಾ ಇರೋದು, ಇದೆಲ್ಲ ನಿಜವೇ. ಅಕಸ್ಮಾತ್ ಏನಾದರೂ ನಿನ್ನಿಂದ ಟೈಮ್ ಆಗೋಯ್ತು, ಅದಾಗೋಯ್ತು ಇದಾಗೋಯ್ತು ಅಂತ ಅನ್ಕಿನ್ಬಿಟ್ರೆ ಮೇಲೆ ಅಲ್ಲೇ ಬಂದ್ಬಿಟ್ಟು ಮೊಕ್ಕ ಕೊಡ್ದ್ಬಿಡ್ತೀನಿ ಯಾರಿದ್ರು ಸರಿಯೇ. ಕೇಳ್ಕೊಳ್ಳಿ, ಈಗ ಸರಿ ಆಯ್ತು ತಂದು ಕೊಡ್ತೀನಿ. ಈಗ ನೀವು ಬೇಗ ಬೇಗ ಮಾಡಬೇಕು ಆಯ್ತಾ? ಆಮೇಲೆ ದನ ಥರ ಕಟ್ ಮಾಡಬೇಡಿ. ಆಮೇಲೆ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಅಂದರೆ ಗೋಬಿ ಥರ ಕಟ್ ಮಾಡಬೇಡಿ. ಸ್ವಲ್ಪ ನಯನು ಅಜ್ಜಕ್ಕಾಗಿ ಹೆಂಗಿರ್ತಾವ ಪೀಸ್ಗಳು ಹಂಗೆ ಕಟ್ ಮಾಡು. ಸರಿ ಸರಿ ಆಯಿತು ಮಡ್ಗು. ನೋಡ್ರಪ್ಪ ನೋಡಿ, ನನ್ನ ಹೆಂಡ್ರು ಯಾವಾಗಲೂ ಹಿಂಗೆ ಒಳ ಬಳ ಬಳ ಅಂತ ಇರೋದಿಗೆ. ನಾನು ತಪ್ಪು ಮಾಡಲಿ, ತಪ್ಪು ಮಾಡ್ದೇವ್ರು ಇಲ್ಲಿ ಒಳ ಬಳ. ನಾನೇ ತಪ್ಪು ಮಾಡ್ರುವೆ ಅವ್ಳು ಬೈಯೋದು ಒಳೆಯ, ಅವಳು ತಪ್ಪು ಮಾಡ್ರುವೆ ಬೈಯೋದು ನನಗೆ. ಅದೇನು ಕರ್ಮ ಮಾಡ್ಬಿಟ್ಟಿದ್ದಾವೋ ಈ ಗಂಡ್ಸ್ಗಳು ಅಂತ ಗೊತ್ತಾಯ್ತಿಲ್ಲ ಕಣ್ರಪ್ಪ. ನಿಮ್ಮ ಮನೇಲಿ ಹಿಂಗೆಯೋ ಇಲ್ಲ ನಮ್ಮ ಮನೇಲಿ ಮಾತ್ರ ಹಿಂಗೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮೈಯ ಹೆಂಗಿರೋದು ಮೈಗೆ? ಯಾರು ನೋಡಿದವ್ರು ಅನ್ಕೊಬಿಡ್ಬೇಕು, ಅಯ್ಯೋ ಇವ ಅಮ್ಮ ನೋಡ್ರಪ್ಪ ಯಾವಾಗಲೂ ಹಿಂಗೆ ಕಿರ್ಚಾಡ್ತಿರ್ತಾಳೆ, ಇವ ಏನೇ ಸರಿ ಇವ ಅಮ್ಮನೇ ಸರಿ ಇಲ್ಲ ಅಂತ ಅನ್ಕೋಬೇಕು. ನೀವು ಮಾಡಕ್ಕೆ ಗನಂದಾರಿ ಕೆಲಸಗಳು ಅವ್ರಿಗೇನು ಗೊತ್ತು? ಮೊದಲು ಹೇಳ್ಬಿಟ್ಟು ಆಮೇಲೆ ನಾನು ಮಾಡಿದ್ದು ಸರಿಯೋ ತಪ್ಪು ಅಂತ ಹೇಳು. ಆಗ ಹೆಂಗೆ ಹಾಕೊಂಡು ಮುಖಕ್ಕೆ ಹೋಗಿತಾರೆ. ಅದನ್ನ ಬಿಟ್ಬಿಟ್ಟು ಹೇಳ್ತಾವ್ರೆ ನಾನೇ ಸರಿ ಅಂದ್ಬಿಟ್ಟು. ಈಗ ಒಂದು ಮಾತು ಬಾಯಲ್ಲಿ ಕಡ್ಸಿದ್ರಂತೂ ಇವತ್ತಂತೂ ಒದೆ ನನಗೆ ಗ್ಯಾರಂಟಿ. ಸುಮ್ಮನೆ ಕೂತ್ಕೊಳ್ಳೋದೇ ವಾಸಿ ಇವತ್ತು. ಇನ್ನೇನ್ರಪ್ಪ ವಿಡಿಯೋ ಮುಖ್ಯ ಕೊತ್ತು ನಾವು ಹೋಯ್ತೀವಿ ನೋಡಿ. ಇವತ್ತು ಮಾಲೂನ್ ಕತೆ ಹಿಂಗಾಯಿತು, ಅವಳನ್ನ ಸಮಾಧಾನ ಮಾಡೋಷ್ಟರಲ್ಲೇ ಸುಸ್ತಾಗೋಯ್ತು. ಆಮೇಲೆ ಒತ್ತು ಕಳೆದೋಯ್ತು ಕಣ್ರಪ್ಪ. ಪಾಪ ಆ ಹೆಣ್ಣಿಗೆ ಜೀವ ಇರೋದೇನು ಬದುಕಿರೋದೇನು ಏನೋ ಗೊತ್ತಾಯ್ತಲ್ಲ. ಒಳ್ಳೆ ಎಳಿದ ಮಗನ ಥರ ಬುದ್ಧಿ, ಆದ್ರೂ ಒಂಥರ ಮುದು ಇನ್ನೇನು ಮಾಡೋಕ್ಕದು. ನಾವೇ ನಮ್ಮ ಮಗಳು ಥರ ಹೊಂದ್ಕೊಂಡು ಹೋಗ್ಬೇಕಲ್ವ, ಅದಕ್ಕೆ ಬೈದಿಯಕ್ಕೆ ಹೋಗ್ಲಿಲ್ಲ. ನಮ್ಮ ಸೊಸೆಗೆ ಹೇಳ್ದೆ, ನಮ್ಮ ಸೊಸೆ ಸಾಮಿಗೆ ಮದನ ಮಾಡ್ಕೊಂಡು ಕರ್ಕೊಂಡು ಹೋದ್ಲು ಕಣ್ರಪ್ಪ. ಇನ್ನೇನ್ರಪ್ಪ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಂಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ವಿಡಿಯೋ ನೋಡ್ತಿದ್ದೀರಿ, ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ವಿಡಿಯೋ ನೋಡ್ರಪ್ಪ. ಇನ್ನೊಂದು ವಿಷಯ ಏನಪ್ಪ ಅಂದರೆ ಅದೇಕಂದ್ರಪ್ಪ ಮೆಹಂದಿ ಬಿಡ್ತೇವೆ ಎಲ್ಲ ಬಿಸ್ನೆಸ್ಸು, ಅದರಿಂದ ವೀಡಿಯೋಗಳೆಲ್ಲ ಇಲ್ಲೇ ಅಟ್ಯಾಚ್ ಮಾಡ್ತಾಯಿವಿ. ನಮ್ಮ ಏನೇನು ವೀಡಿಯೋಸ್ಗಳು ನಾವೇನೇನು ಬಿಟ್ಟಿದ್ದಾವೆ ಎಲ್ಲ ಇಲ್ಲೇ ಅಟ್ಯಾಚ್ ಮಾಡ್ತಾಯಿವಿಯಪ್ಪ. ಅದನ್ನ ವ್ಯೂ ಮಾಡಿಬಿಟ್ಟು ನೋಡಿ ಯಾರಿಗಾದ್ರೂ ಆರ್ಡ್ರ್ ಬೇಕಾದ್ರಲ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡ್ರಪ್ಪ. 1700 ರೂಪಾಯಿ ಫುಲ್ ಪ್ಯಾಕೇಜು. ಅಂದರೆ ಈ ಒಂದು ಕೈಗೂ ಹಿಂದೆ ಮುಂದೆ, ಇನ್ನೊಂದು ಕೈಗೂ ಹಿಂದೆ ಮುಂದೆ, ಆಮೇಲೆ ಸೇರಿಸಿ ಕಾಲ್ಗೂ ಬೇರೆ ಬೇರೆ ಮಾಡ್ತಾಯಿಲ್ಲ, ಎಲ್ಲ ಟೋಟಲ್ ಒಟ್ಟಿಗೆ ಮಾಡ್ತೀವಿ. 1700 ರೂಪಾಯಿ. ಅದುವೇ ಬ್ರೈಡಲ್ ಪ್ಯಾಕೇಜ್ ಕಣ್ರಪ್ಪ. ನಿಮಗೆ ಯಾವ ಡಿಸೈನ್ ಬೇಕು ಅದನ್ನ ರೆಫರೆನ್ಸಾಗಿ ಕೊಡ್ಬೋದು, ಆಗ ಬಿಟ್ಟು ನಾವು ಚೆನ್ನಾಗಿ ಬಿಡ್ತೀವಿ ಕಣ್ರಪ್ಪ. ಆಮೇಲೆ ಇವ್ರು ಹೆಂಗೆ ಬಿಟ್ಟರು ಡಿಸೈನ ಕಚ್ಚಿಚಡ್ ಹೋಗ್ಬಿಟ್ಟಾರೇನೋ ಅದಕ್ಕೆ ಇಷ್ಟು ಕಡಿಮೆ ಮಾಡ್ತಾರೆ ಅಂತ ಏನೋ ಅನ್ಕೊಳಕ್ಕೆ ಹೋಗಬೇಡಿ. ಮೊದಲು ಡಿಸೈನ್ ನೋಡ್ಬಿಟ್ಟು ಆಮೇಲೆ ಹೇಳ್ರಪ್ಪ. ಯಾಕೆ ಇಷ್ಟು ಕಡಿಮೆ ಮಾಡ್ತೀವಿ ಅಂದರೆ ಮೊದಲು ಅಲ್ವಾ, ಅದಕ್ಕೆ ಆಫರ್ ಬಿಡೋಣ ಅಂದ್ಬಿಟ್ಟು 20 ಜನಕ್ಕೆ ಮೊದಲು ಯಾರು 20 ಜನ ಆರ್ಡ್ರ್ ಮಾಡ್ಕೊತೀವಿ ಅವ್ರಿಗೆ ಇದು ಆಫರ್ ಕಂಡ್ರಪ್ಪ. ಆಮೇಲೆಲ್ಲ ಇಷ್ಟು ಇರೋಕ್ಕಿಲ್ಲ, ಇಷ್ಟು ಕಡಿಮೆ ಇರೋಕ್ಕಿಲ್ಲ. ಆಮೇಲೆ ಒಂದು 200-300 ರೂಪಾಯಿ ಜಾಸ್ತಿ ಆಗ್ಬೋದು. ಈಗ ಸದ್ಯಕ್ಕೆ 1700 ರೂಪಾಯಿ 2 ಕೈಗೂ ಹಿಂದೆ ಮುಂದೆ
ಆಮೇಲೆ 2 ಕಾಲ್ಗೆ ಇಷ್ಟು ಕಣ್ರಪ್ಪ. ಯಾರಿಗಾದ್ರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರು ಗೊತ್ತಿರೋರಿದ್ರೆ, ಆಮೇಲೆ ಮದುವೆ ಫಂಕ್ಷನ್ಸು ಈಗಲಂತೂ ಸ್ಟಾರ್ಟ್ ಆಗದೆಯಾ, ಇದ್ರಿಗಿದ್ರೆ ಈ ಫೋನ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸು ಇಲ್ಲ ನಿಮ್ಗೆ ಗೊತ್ತಿರೋರು ಯಾರ್ದಾದ್ರು ಫಂಕ್ಷನ್ಸ್ಗಳು ಇದ್ದರೆ ಈ ವಿಡಿಯೋ ಶೇರ್ ಮಾಡಿ, ಹೆಲ್ಪ್ ಆಗ್ಬೋದು. ಹಂಗೆ ನಮಗೂ ಹೆಲ್ಪ್ ಆಗುತ್ತೆ ಕಣ್ರಪ್ಪ. ಬರೋದ ಮತ್ತೆ ಹಂಗೆ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.